ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ರಾಜ್ಯದಲ್ಲಿ 2 ಹಂತಗಳಲ್ಲಿ ಮತದಾನ ನಡೆಯಲಿದೆ. ಏಪ್ರಿಲ್ 26ಕ್ಕೆ ಮೊದಲ ಹಂತದ ಮತದಾನ, ಮೇ 7ಕ್ಕೆ ಎರಡನೇ ಹಂತದ ಮತದಾನ ನಡೆಯುತ್ತೆ. ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ಬಿಜೆಪಿ ನಿಗಾ ವಹಿಸಿದೆ. ಬಳಿಕ ಮೇ 7ರ ಚುನಾವಣೆ ಮೇಲೆ ನಿಗಾ ಇರಲಿದೆ. ರಾಜ್ಯ ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಪಕ್ಕಾ ಪ್ಲಾನ್ ಮಾಡ್ಕೊಳ್ಳಿ, ಪ್ರಚಾರಕ್ಕೆ ನಿಮಗೆ ಈಸಿ ಆಗಬೇಕು ಅಂತ ಹೇಳಿ ಆ ಪ್ಲಾನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಸೀನಿಯರ್ ಕರೆಸ್ಪಾಂಡೆಂಟ್ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧು, 2 ಹಂತದ ಚುನಾವಣೆ ಇದೆ. ಈ 2 ಹಂತದ ಚುನಾವಣೆಗೆ ಬಿಜೆಪಿ ಏನೇನು ಪ್ಲಾನ್ ಮಾಡಿಕೊಂಡಿದೆ, ಹೈಕಮಾಂಡ್ ಏನೇನು ಸೂಚನೆ ಕೊಟ್ಟಿದೆ? ಸಭಾ ಪ್ರಮುಖವಾಗಿ 2024 ಲೋಕಸಭಾ ಕ್ಷೇತ್ರದ ಚುನಾವಣಾ ಹೊಸ್ತಿಲಿನಲ್ಲಿ ಬಿಜೆಪಿಯ ರಾಜ್ಯ ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ನಾಯಕರು ಒಂದಷ್ಟು ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರುವಂತದ್ದು ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಪೈಕಿ 14 2 ಹಂತಗಳಲ್ಲಿ ಮತದಾನ ನಡೆಯುತ್ತೆ. ಮೊದಲ ಹಂತದ ಮತದಾನ ರಾಜ್ಯದಲ್ಲಿ ಏಪ್ರಿಲ್ 26ನೇ ತಾರೀಕು ನಡೆಯುತ್ತೆ. ಎರಡನೇ ಹಂತದ ಮತದಾನ ಮೇ 7ನೇ ತಾರೀಕು ನಡೆಯುತ್ತೆ. ಹೀಗಾಗಿ ನೀವು ಫಸ್ಟ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು, ನಿಗಾ ವಹಿಸಬೇಕಾಗಿರೋದು ಮೊದಲ ಹಂತದಲ್ಲಿ ನಡೆಯುವಂತಹ 14 ಲೋಕಸಭಾ ಕ್ಷೇತ್ರದ ಮೇಲೆ. ಅದಾದ ಬಳಿಕ 8 ರಿಂದ 10 ದಿನಗಳ ಕಾಲಾವಕಾಶ ಇರುತ್ತೆ ಎರಡನೇ ಹಂತದ ಮತದಾನ ನಡೆಯಲಿಕ್ಕೆ. ಅದರಲ್ಲೂ ಕರ್ನಾಟಕವನ್ನ 2 ಭಾಗ ಮಾಡಿದ್ರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮೊದಲ ಹಂತದ ಮತದಾನ ನಡೆಯುತ್ತೆ. ಅದು ಚಾಮರಾಜನಗರದಿಂದ ಹಿಡಿದು ಅಪ್ ಟು ಚಿತ್ರದುರ್ಗ, ದಾವಣಗೆರೆ ತನಕ ಏನ್ ನಡೆಯುತ್ತೆ, ಅದರಲ್ಲಿ ಮೊದಲ ಹಂತದ ಮತದಾನ ನಡೆಯುತ್ತೆ. ಆ ಕಡೆ ನಿಗಾ ವಹಿಸಿ ಎರಡನೇ ಹಂತದ ಮತದಾನ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ನಡೆಯುತ್ತೆ. ಹೀಗಾಗಿ ಎರಡನೇ ಹಂತದ ಮತದಾನ ನಡೆಯೋ ಕಡೆ ಅದಾದ್ಮೇಲಿಂದ ನಿಗಾ ವಹಿಸಬಹುದು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಆಗಬಹುದು, ಬಿಜೆಪಿಯ ಹಿರಿಯ ಮುಖಂಡ BS ಯಡಿಯೂರಪ್ಪನವರಾಗಿರಬಹುದು, ಬಿಜೆಪಿಯ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಏಕಾಏಕಿ ನಿಗಾ ಇಡಬೇಕಾಗಿರೋದು ಮೊದಲ ಹಂತದ ಚುನಾವಣೆ ನಡೆಯುವಂತ ಕ್ಷೇತ್ರಗಳ ಮೇಲೆ ಅನ್ನೋ ಒಂದು ಮಾತನ್ನ ಆಡ್ತಾ ನೇರವಾಗಿ ಮೊಟ್ಟ ಮೊದಲು ಏಪ್ರಿಲ್ 26ನೇ ತಾರೀಕು ಚುನಾವಣೆ ಮೇಲೆ ನಿಗಾ ಇರಲಿ, ಅದಾದ ಬಳಿಕ 7ನೇ ತಾರೀಕು ಚುನಾವಣೆ ಬಗ್ಗೆ ತಲೆಯನ್ನ ಕೆಡಿಸಿಕೊಳ್ಳೋಣ ಅನ್ನೋ ಖಡಕಾದಂತ ಆದೇಶವನ್ನ ಕೊಟ್ಟಿದ್ದಾರೆ. ಜೊತೆಗೆ 14 ಲೋಕಸಭಾ ಕ್ಷೇತ್ರಕ್ಕೆ 14 ಲೋಕಸಭಾ ಕ್ಷೇತ್ರ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ತೆಕ್ಕೆಗೆ ದಕ್ಷಿಣ ಕರ್ನಾಟಕದಲ್ಲಿ ಬಂದಿದ್ದೆ. ಆದ್ರೆ ಎರಡನೇ ಹಂತದಲ್ಲಿ ನಡೆಯುವಂತಹ 14 ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಈಸಿ. ಈ ಕ್ರಿಕೆಟ್ ನಲ್ಲಿ ಪವರ್ ಪ್ಲೇ ಹೇಗಿರುತ್ತೋ ಆ ರೀತಿಯ ಒಂದು ಆಟವನ್ನ ಆಡಬೇಕು ಅನ್ನೋ ಕಿವಿ ಮಾತನ್ನ ನೇರವಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಸಭಾ, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.